ಇನ್ನು ಈ ಬಗ್ಗೆ ಗೃಹ ಸಚಿವರು ಕೂಡ ಒಂದಿಷ್ಟು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಯೋಜನೆ ಏನೇನು ಆಗ್ತಿದೆ ಇದರಿಂದ ತೊಂದರೆ ಆಗೋದಿಲ್ಲ ಅನ್ನೋದಾಗಿ ಒಂದು ತಾಂತ್ರಿಕ ವರದಿ ಬಂದ ಬಹುತೇಕವೇ ಕೆಲಸ ಶುರು ಮಾಡಿದ್ದು. ಹೊಸ ಯೋಜನೆಯಿಂದ ತುಮಕೂರಿಗೆ ತೊಂದರೆ ಇಲ್ಲ ಅನ್ನೋದಾಗಿ ವರದಿ. ತಾಂತ್ರಿಕ ವರದಿ ಬಂದ ಬಳಿಕವೇ ಕೆಲಸ ಶುರು ಮಾಡಿದ್ದು. ಇನ್ನು ಬಹಳ ಪ್ರಮುಖವಾಗಿ ಏನೂ ತೊಂದರೆ ಇಲ್ಲ, ಬಟ್ ಆದ್ರೆ ಬಹಳಷ್ಟು ಸಮಸ್ಯೆಗಳಾಗ್ತಾ ಇದೆ ನಿಟ್ಟಿನಲ್ಲಿ ಪ್ರತಿಭಟನೆಯ ಬಗ್ಗೆ ವರದಿಯನ್ನ ಪಡಿತೇನೆ ಅನ್ನೋದಾಗಿ ಗೃಹ ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೇಮಾವತಿ ಹೊಸ ಯೋಜನೆಯಿಂದ ತುಮಕೂರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ, ತಾಂತ್ರಿಕ ವರದಿ ಬಂದ ಬಳಿಕವೇ ಕೆಲಸ ಶುರು ಮಾಡಿದ್ದೀಗ. ಆ ನಿಟ್ಟಿನಲ್ಲಿ ಮೊದಲು ಈ ವರದಿಗೆ ಬಿಜೆಪಿ ಶಾಸಕರು ಒಪ್ಪಿಗೆ ಸೂಚಿಸಿದ್ರು ಬಿಜೆಪಿಯವರು. ಆದ್ರೆ ಈಗ ತಾಂತ್ರಿಕ ವರದಿ ಸರಿ ಇಲ್ಲ ಅಂತಿದ್ದಾರೆ ಬಿಜೆಪಿಯವರು. ವಿಧಾನಸೌಧದಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಧಾರದ ಮೇಲೆ ಬಿಜೆಪಿಯವರು ಪ್ರೊಟೆಸ್ಟ್ ಮಾಡ್ತಾ ಬಸ್ ಎಲ್ಲ ಗಾಡಿ ಎಲ್ಲ ಬಿಟ್ಟು ಬೆಂಕಿ ಎಲ್ಲ ಹಚ್ಚಿದ್ದಾರೆ. BH ರೋಡ್ ಬಂದ್ ಮಾಡಿದ್ದಾರೆ ಸರ್, ಕಳ್ಳಿಪಾಳ್ಯದ ಬಳಿ, ಮಲ್ಸನ್ರದ್ ಬಳಿ. ಅದನ್ನು ರಿಪೋರ್ಟ್ ತೊಗೊಂಡು ಹೇಳ್ತೀನಿ. ಯಾಕೆಂದರೆ ನಿನ್ನೆಯಿಂದನೂ ಕೂಡ ಅದು ನಡೆದಿದೆ. ಎಕ್ಸ್ಪ್ರೆಸ್ ಕೆನಾಲ್ ಬಗ್ಗೆ ಅವರು ನಿಲ್ಲಿಸಬೇಕು ಅಂತ ಹೇಳಿ BJPಯವರು ಮತ್ತು ಬೇರೆ ಬೇರೆ ರೈತ ಸಂಘದವರು ಅವರೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರ ಒಂದು ತೀರ್ಮಾನ ತೊಗೊಂಡಿತ್ತು, ಅದಕ್ಕೆ ಫಂಡ್ ಅಲೊಕೇಶನ್ ಕೂಡ 1,000 ಕೋಟಿ ಹತ್ತತ್ರ ಅದು ಎಸ್ಟಿಮೇಟ್ ಮಾಡಿ ಆ ಕೆಲಸ ಪ್ರಾರಂಭ ಮಾಡಬೇಕು ಅಂತೇಳಿ ಪ್ರಾರಂಭ ಮಾಡಿದ್ದು. ಮಧ್ಯದಲ್ಲಿ ನಿಲ್ಲಿಸೋದಕ್ಕೆ ಇವರೆಲ್ಲ ಪ್ರೊಟೆಸ್ಟ್ ಮಾಡಿದರು ಅಂತ ನಿಲ್ಲಿಸಿತ್ತು. ಆದರೂ ಕೂಡ ಒಂದು ಟೆಕ್ನಿಕಲ್ ಕಮಿಟಿ ಮಾಡಿ ಆ ಕಮಿಟಿಯವರು ಕೂಡ ವರದಿ ಕೊಟ್ಟು ಇಲ್ಲ ಇದು ಮಾಡ್ಬೋದು, ಟೆಕ್ನಿಕಲಿ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ವರದಿ ಬಂದ ಮೇಲೆ ಕೆಲಸ ಪ್ರಾರಂಭ ಮಾಡೋದಕ್ಕೆ ಆದೇಶ ಕೊಟ್ಟಿತ್ತು. ಈಗ ಮತ್ತೆ ಅವರು ಪ್ರೊಟೆಸ್ಟ್ ಮಾಡಿದ್ದಾರೆ. ಅದನ್ನು ನಾನೀಗ ಏನು ವರದಿ ತೊಗೊಂಡು ಆನಂತರ ತಿಳಿಸ್ತೀನಿ. ಟೆಕ್ನಿಕಲಿ ಆಗೋದಿಲ್ಲ ಅಂತ ವರದಿ ಕೊಟ್ಟಿದ್ದಾರೆ. ಆ ಆಧಾರದ ಮೇಲೆ ನಾವು ಮುಂದುವರೆದಿದ್ದು. ಒಂದು ವೇಳೆ ಅದು ತೊಂದರೆ ಆಗುತ್ತೆ ಅನ್ನೋಗಿದ್ದರೆ ಖಂಡಿತವಾಗಿ ಮಾಡ್ತಾ ಇರಲಿಲ್ಲ. ಅದಕ್ಕೆ ಆ ಟೆಕ್ನಿಕಲ್ ವರದಿ ಅವರು ಕೂಡ ಸಭೆಯಲ್ಲಿ ಭಾಗವಹಿಸಿದ್ರು. ನಮ್ಮ ಶಾಸಕರು, ತುಮಕೂರಿನ ಶಾಸಕರುಗಳು ಅವರು ಟೆಕ್ನಿಕಲ್ ಕಮಿಟಿ ಮಾಡ್ತೇವೆ ಅಂತ ಹೇಳುವಾಗ ಅವರು ಕೂಡ ಅದಕ್ಕೆ ಸಹಮತಿಯನ್ನು ಕೊಟ್ಟಿದ್ದರು. ಆದರೆ ಆ ವರದಿನ ಸರಿ ಇಲ್ಲ ಅಂಥೇಳಿ ಅವರು ಪ್ರೊಟೆಸ್ಟ್ ಮಾಡಿದರು.